ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಪಾನ್ ಮತ್ತೆ ವಿಶ್ವದ ಅತಿದೊಡ್ಡ ಶಕ್ತಿಯಾಗಿ ಬೆಳೆಯೋದಕ್ಕೆ ಹೋಗ್ತಾ ಇದೆಯಾ? ವಿಶ್ವ ನಾಯಕನಾಗುವ ಹಠಕ್ಕೆ, ವಿಶ್ವದ ಅತಿದೊಡ್ಡ ಸೇನಾಶಕ್ತಿಯಾಗುವ ಛಲಕ್ಕೆ, ಮತ್ತೊಂದು ಬಾರಿ ಇಡೀ ಜಗತ್ತನ್ನ ಆಳುವ ಕನಸಿಗೆ ಜಪಾನ್ ಮತ್ತೊಮ್ಮೆ ತೆರೆಕೊಳ್ತಾ ಇದೆಯಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ಮೊನ್ನೆ ಅಮೆರಿಕದ ಸಂಸತ್ತಲ್ಲಿ ಜಪಾನ್ನ ಪ್ರಧಾನಿ ಕಿಶಿಡಾ ಮಾಡಿದ ಭಾಷಣ. ಹಾಗಾದ್ರೆ ಜಪಾನ್ ಅನ್ನೋ ಪುಟ್ಟ ದೇಶ ಜಾಗತಿಕ ಸೇನಾಶಕ್ತಿಯಾಗಿ, ಜಾಗತಿಕ ನಾಯಕನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗತ್ತಾ? ಜಪಾನ್ ಇವತ್ತು ಆರ್ಥಿಕವಾಗಿ ಇಷ್ಟೊಂದು ಸದೃಢವಾಗಿದ್ರೂ ಕೂಡ ಸೇನಾಶಕ್ತಿಯಲ್ಲಿ ಹಿಂದುಳಿದಿರೋದು ಯಾಕೆ? ಜಪಾನ್ನ ಆಯುಧ ಶಕ್ತಿಯನ್ನು ನಿಯಂತ್ರಿಸ್ತಾ ಇರೋದು ಯಾರು? ಮತ್ತು ಜಪಾನಿನ ಆಯುಧಾಗಾರಗಳು ತುಂಬಿದ್ರೆ ಅದರ ಪರಿಣಾಮ ಭಾರತದ ಮೇಲೆ ಹೇಗಿರುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮಗೆ ಕಳಿಂಗ ಯುದ್ಧ ಮತ್ತು ಅಶೋಕನ ಕತೆ ಗೊತ್ತಿದೆ ಅಲ್ವಾ? ಮಹಾಯುದ್ಧಗಳನ್ನು ಮಾಡ್ತಾ ನಿರಂತರವಾಗಿ ನೆತ್ತರಿನ ಕೋಡಿ ಹರಿಸಿದ್ದ ಅಶೋಕನನ್ನ ಚಾಂಡಾಲ ಅಶೋಕ ಅಂತ ಕರೆದಿತ್ತು ಜಗತ್ತು. ಅಂಥವನು ಒಂದು ಕಳಿಂಗ ಯುದ್ಧದ ನಂತರ ಸಂಪೂರ್ಣವಾಗಿ ಬದಲಾಗಿ ಹೋದ. ಯುದ್ಧಗಳನ್ನ ನಿಲ್ಲಿಸಿಬಿಟ್ಟ, ಬೌದ್ಧ ಮತವನ್ನ ಸ್ವೀಕಾರ ಮಾಡಿ ಶಾಂತಿಯನ್ನ ಬೋಧಿಸೋದಕ್ಕೆ ನಿಂತ ಕಥೆಯನ್ನ ನೀವು ಇತಿಹಾಸದ ಪುಟಗಳಲ್ಲಿ ಓದಿರ್ತೀರಿ. ಜಪಾನ್ ಅನ್ನೋ ದೇಶಕ್ಕೂ ಅಶೋಕನ ಈ ಕತೆಗೂ ತುಂಬಾ ಸಾಮ್ಯ ಇದೆ. ಜಪಾನ್ ಅನ್ನೋದು ಒಂದು ಕಾಲಕ್ಕೆ ರಕ್ಕಸ ಶಕ್ತಿಯ ದೇಶ ಆಗಿತ್ತು. ಅವರ ಮಹತ್ವಾಕಾಂಕ್ಷೆ ಎಷ್ಟಿತ್ತು ಅಂದ್ರೆ, ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಜಪಾನ್ ಸಾಮ್ರಾಜ್ಯ ಚೈನಾದ ಅರ್ಧ ಭಾಗದಷ್ಟು ನೆಲವನ್ನು ಆಕ್ರಮಿಸಿಕೊಂಡಿತ್ತು. ಚೀನೀಯರನ್ನ ಕಂಡು ಕಡೆ ಹೊಡೆಯೋದಕ್ಕೆ ಶುರು ಮಾಡಿತ್ತು. ಗೆಳೆಯರೆ, ಈ ಜಪಾನಿನ ಮೇಲೆ ಚೈನಾಗೆ ಎಷ್ಟು ಸಿಟ್ಟು ಅಂದ್ರೆ ಅವರು ಅದೆಲ್ಲವನ್ನ ಕೂಡ ತಮ್ಮ ಸಿನಿಮಾಗಳಲ್ಲಿ ತೀರಿಸಿಕೊಂಡು ಬಿಟ್ಟಿದ್ದಾರೆ. ನೀವು ಯಾವುದೇ ಚೈನಾದ ಮಾರ್ಷಲ್ ಆರ್ಟ್ಸ್ ಸಿನಿಮಾ ನೋಡಿ, ಅದರಲ್ಲಿ ಜಪಾನಿ ಯೋಧರ ಜೊತೆ ಚೈನಾ ಫೈಟರ್ಗಳು ಕಾದಾಡೋ ವಿಷಯ ಇರುತ್ತೆ ಮತ್ತು ಸಿನಿಮಾದಲ್ಲಿ ಚೈನಾ ಜಪಾನ್ ಅನ್ನ ಸೋಲಿಸ್ತಾ ಹೋಗುತ್ತೆ. ಜಪಾನಿ ಮಾರ್ಷಲ್ ಆರ್ಟ್ಸ್ ಪಟುಗಳಿಗಿಂತ ಚೈನಾದ ಕುಂಫು ಮಾಸ್ಟರ್ಗಳು ಸ್ಟ್ರಾಂಗು ಮತ್ತು ಒಳ್ಳೆಯವರು ಅಂತ ಆ ಸಿನಿಮಾಗಳಲ್ಲಿ ತೋರಿಸಲಾಗುತ್ತೆ. ಲಾಸ್ಟಿಗೆ ಗೆಲ್ಲೋದು ಚೈನಾದ ಮಾಸ್ಟರ್ಗಳು. ಇದು ಯಾಕೆ ಹೀಗೆ ಅಂದ್ರೆ, ಚೈನಾ ಜಪಾನ್ ವಿರುದ್ಧ ಮಾಡಿದ ಯಾವ ನೇರ ಯುದ್ಧಗಳಲ್ಲೂ ಗೆಲುವನ್ನ ಕಾಣೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಇನ್ನು ಎರಡನೇ ಮಹಾಯುದ್ಧದಲ್ಲಿ ಕೂಡ ಅಮೆರಿಕ ಎಂಟರ್ ಆಗದೇ ಇದ್ದಿದ್ರೆ ಆ ಯುದ್ಧವನ್ನ ಗ್ಯಾರಂಟಿ ಜಪಾನ್ ಗೆದ್ದು ಬಿಡ್ತಾ ಇತ್ತು ಮತ್ತು ಜಪಾನ್ ಈ ಜಗತ್ತಿನ ಮತ್ತೊಂದು ಮಹಾ ರಕ್ಕಸ ಶಕ್ತಿಯಾಗಿ ಬೆಳೆದು ನಿಂತ್ಕೊಳ್ತಾ ಇತ್ತು. ಜಪಾನ್ ಅನ್ನ ನಾವು ಎಲ್ಲೂ ಸೋಲಿಸೋದಕ್ಕೆ ಸಾಧ್ಯವಾಗಲೇ ಇಲ್ವಲ್ಲ ಅನ್ನೋ ಚೈನಾದ ಫ್ರಸ್ಟ್ರೇಷನ್ ಇದೆಯಲ್ಲ, ಅದಕ್ಕೆ ಅವರು ಮದ್ದನ್ನ ಹುಡುಕೊಂಡಿರೋದು ಸಿನಿಮಾಗಳ ಮೂಲಕ. ಇನ್ನು ಜಪಾನ್ ರಷ್ಯಾದ ಸಾಮ್ರಾಜ್ಯವನ್ನು ಕೂಡ ನಡಗಿಸಿಬಿಟ್ಟಿತ್ತು. 1904 ಫೆಬ್ರವರಿ 8 ಆರಂಭವಾದ ರಷ್ಯಾ ಜಪಾನ್ ಯುದ್ಧ ಸುಮಾರು 8 ತಿಂಗಳ ಕಾಲ ನಡೀತು. ಸೆಪ್ಟೆಂಬರ್ 5, 1905 ಆರ್ಥರ್ ಪೋರ್ಟ್ ಅನ್ನ ಜಪಾನಿಗೆ ಬಿಟ್ಟುಕೊಟ್ಟು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಜಪಾನ್ ಜೊತೆ ರಷ್ಯಾ ಸಂಧಾನ ಮಾಡ್ಕೋಬೇಕಾಗಿ ಬಂತು. ರಷ್ಯಾದ ಈ ಸೋಲು, ಜಪಾನ್ನ ಈ ಗೆಲುವು ರಷ್ಯಾದ ವಿಸ್ತರಣಾಕಾಂಕ್ಷೆಗೆ ತಣ್ಣೀರೆರಚಿತು. ಹಾಗೆ ಅಮೆರಿಕದ ಅಧ್ಯಕ್ಷ ಥಿಯೋಡರ್ ರೂಸ್ವೆಲ್ಟ್ಗೆ ನೊಬೆಲ್ ಪ್ರಶಸ್ತಿ ಸಿಗೋ ಹಾಗೆ ಮಾಡ್ತು. ಅವತ್ತು ರಷ್ಯಾದ ಮೇಲೆ ಜಪಾನ್ ಸಾಧಿಸಿದ ಗೆಲುವಿತ್ತಲ್ಲ, ಅದು ಜಪಾನಿನ ವಿಸ್ತರಣಾಕಾಂಕ್ಷೆಯನ್ನ ಹೆಚ್ಚು ಮಾಡ್ತು. ಜಪಾನ್ ಅಕ್ಕಪಕ್ಕದ ದೇಶಗಳನ್ನ ಆಪೋಷಣ ತಗೊಳ್ತಾ ಬಂತು. ಕೊರಿಯಾನ ಆಕ್ರಮಿಸಿಕೊಳ್ತು. ಚೈನಾದ ನಡುಮನೆಯವರೆಗೆ ನುಗ್ಗಿ ಗೆದ್ದುಕೊಂಡು ಬಂತು. ಎರಡನೇ ಮಹಾಯುದ್ಧದ ಹೊತ್ತಿಗೆ ಜಪಾನ್ ಅಕ್ಷರಶಃ ಭಸ್ಮಾಸುರನ ರೀತಿ ತಯಾರಾಗಿತ್ತು. ಗೆಳೆಯರೆ, ಎರಡನೇ ಮಹಾಯುದ್ಧದ ಕಥೆ ನಿಮಗೆ ಗೊತ್ತಿದೆ. ಆ ಯುದ್ಧದಲ್ಲಿ ಆಕ್ಸಿಸ್ ಹಾಗೂ ಅಲೈಡ್ ಪಡೆಗಳ ಸಂಘರ್ಷ ಲಕ್ಷಾಂತರ ಮಂದಿಯನ್ನ ಬಲಿ ತಗೊಳ್ತು. ಸುಮಾರು 6 ವರ್ಷಗಳ ಕಾಲ ನಡೆದ ಯುದ್ಧ ವರ್ಲ್ಡ್ ಆರ್ಡರ್ ಬದಲಾಗೋದಕ್ಕೆ ಕಾರಣ ಆಯಿತು. ಅಮೆರಿಕ ಹಾಗೂ ರಷ್ಯಾಗಳು ಜಾಗತಿಕ ಶಕ್ತಿಗಳಾದವು. ಅಲ್ಲಿವರೆಗೆ ಜಗತ್ತನ್ನು ಆಳ್ತಾ ಇದ್ದ ಫ್ರಾನ್ಸ್ ಹಾಗೂ ಬ್ರಿಟನ್ಗಳು ತಮ್ಮ ಪ್ರಭಾವವನ್ನು ಕಳ್ಕೊಂಡ್ವು. ಇದೆಲ್ಲ ನಿಮಗೆ ಗೊತ್ತಿರೋದೆ. ಆ ಯುದ್ಧದಲ್ಲಿ ಜರ್ಮನಿಗಿಂತಲೂ ಹೆಚ್ಚು ಅಬ್ಬರಿಸಿದ್ದು ಜಪಾನ್. ಅಲ್ಲಿ ಜರ್ಮನಿ ಸೋಲೊಪ್ಕೊಳ್ತು. ಹಿಟ್ಲರ್ನ ಅಂತ್ಯಕ್ಕೆ ರಷ್ಯಾ ಕಾರಣವಾಯಿತು. ಇಟಲಿ ಕೂಡ ಮಕಾಡೆ ಮಲಗಿಬಿಡ್ತು. ಆದರೆ ಕಡೆಯವರೆಗೆ ಸೆಣಸಾಡಿದ್ದು ಜಪಾನ್. ಜಪಾನ್ ಭಾರತದ ಗಡಿಯವರೆಗೆ ಬಂತು. ಬರ್ಮಾನ ಆಕ್ರಮಿಸಿಕೊಳ್ತು. ಅಂಡಮಾನ್ ನಿಕೋಬಾರ್ ದ್ವೀಪಗಳ ಮೇಲೆ ಭಾರತದ ಬಾವುಟ ಹಾರೋದಕ್ಕೆ ಕಾರಣವಾಯಿತು. ಶ್ರೀಲಂಕಾದ ಮೇಲೆ ದಾಳಿ ಮಾಡ್ತು. ಕಡೆಗೆ ಅಮೆರಿಕದ ಪರ್ಲ್ ಹಾರ್ಬರ್ ಮೇಲೆ ಕೂಡ ಜಪಾನ್ ಬಾಂಬ್ ಹಾಕಿ ಬಂತು. ತಮ್ಮ ಶಕ್ತಿ ಕ್ಷೀಣಿಸ್ತಾ ಇದೆ ಅನ್ನುವಾಗ ಕೂಡ ಜಪಾನಿ ವಾಯುಪಡೆಯ ಯೋಧರು ಇಡೀ ವಿಮಾನವನ್ನೇ ಶತ್ರುಗಳ ಮೇಲೆ ಬೀಳಿಸಿ ಕಾಮಿ ಖಾಜಿ ಎಂದುಬಿಟ್ರು. ಅವರದ್ದು ಗೆಲ್ಲುವವರೆಗೆ ಹೋರಾಡುವ ಛಲ. ಹೀಗಾಗಿನೇ ನಾನಾಗಲೇ ಜಪಾನ್ ಅನ್ನ ರಕ್ಕಸ ಶಕ್ತಿ ಅಂತ ಕರೆದಿತ್ತು. ಕಡೆಗೆ ಅಮೆರಿಕ ಜಪಾನ್ ಮೇಲೆ ಅಣುಬಾಂಬ್ ಹಾಕಬೇಕಾಗಿ ಬಂತು. ಹೋಗ್ಲಿ, ಒಂದು ಅಣುಬಾಂಬ್ಗಾದ್ರೂ ಅವರು ಬಗ್ಗಿದ್ರ ಅಂದ್ರೆ, ಎರಡನೇ ಅಣುಬಾಂಬೂ ಬಿದ್ದು ಮಹಾ ವಿನಾಶವನ್ನ ಕಾಣೋವರೆಗೆ ಜಪಾನ್ ಮಣಿಯಲೇ ಇಲ್ಲ. ಇದಾದ ನಂತರ ಜಪಾನ್ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಅಲ್ಲಿನ ರಾಜಾಡಳಿತ ಕೊನೆಯಾಯಿತು. ಅವರು ಯುದ್ಧಗಳಿಂದ ದೂರ ಆದರು. ಅಮೆರಿಕದ ಆಶ್ರಯಕ್ಕೆ ಬಂದರು. ಅಲ್ಲಿ ಕೂಡ ಜಪಾನ್ ತನ್ನ ಶಕ್ತಿ ಪ್ರದರ್ಶನವನ್ನೇನು ನಿಲ್ಲಿಸಲಿಲ್ಲ. ಅಣುಬಾಂಬು ದಾಳಿ, ಯುದ್ಧದ ಭೀಕರತೆಯನ್ನು ಕಂಡಿದ್ದ ಜಪಾನ್ ಅಮೆರಿಕಾಗೆ ಶರಣಾಗಿ ಹೋಯ್ತಲ್ಲ, ಅದಾದ ನಂತರ ಅವರು ಅಮೆರಿಕ ಹೇಳಿದ ಹಾಗೆ ಕೇಳೋದಕ್ಕೆ ಶುರು ಮಾಡಿದರು. ನಿಮ್ಮ ರಕ್ಷಣೆಯ ಜವಾಬ್ದಾರಿ ನಮ್ಮದು, ನೀವಿನ್ನು ಆರ್ಥಿಕ ಅಭಿವೃದ್ಧಿಯ ಕಡೆಗೆ ಮಾತ್ರ ಗಮನ ಕೊಡಿ ಅಂತೂ ಅಮೆರಿಕ. ಜಪಾನ್ನ ಜನ ಕೆಲಸ ಮಾಡೋದಕ್ಕೆ ಶುರು ಮಾಡಿದರು. ಅದು ಹೇಗೆ ಗೊತ್ತಾ? ಯುದ್ಧ ಮುಗಿದು 2 ದಶಕಗಳು ಕಳೆಯೋ ಹೊತ್ತಿಗೆ ಜಪಾನ್ ಮತ್ತೆ ಜಗತ್ತಿನ ಅತಿದೊಡ್ಡ ಇಂಡಸ್ಟ್ರಿಯಾಗಿ ಬೆಳೆದು ನಿಂತಿತ್ತು.
3 ದಶಕಗಳು ಕಳೆಯೋ ಹೊತ್ತಿಗೆ ಅಂದರೆ 1970ರ ಸುಮಾರಿಗೆ ಜಪಾನ್ ಅಮೆರಿಕಾದ ನಂತರ ಜಗತ್ತಿನ 2ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಎದ್ದು ನಿಂತುಕೊಳ್ತು. ಜಪಾನ್ ಜಗತ್ತಿನ ಅತ್ಯಂತ ವಿಶ್ವಾಸಾರ್ಹ ಕಾರ್ಖಾನೆ ಅನ್ನಿಸ್ಕೊಳ್ತು. ಜಪಾನ್ ಅಂದರೆ ಒಂದು ಬ್ರ್ಯಾಂಡ್ ಅನ್ನೋ ಹಾಗಾಯಿತು. ಜಪಾನಿಯರು ಹಗಲು ರಾತ್ರಿ ವ್ಯತ್ಯಾಸ ಇಲ್ಲದೆ ತಮ್ಮ ದೇಶದ ಅಭಿವೃದ್ಧಿಗಾಗಿ ದುಡಿದ್ರು. ಇವತ್ತಿಗೂ ಕೂಡ ಜಪಾನ್ ಅಂದರೆ ಹಠ, ಜಪಾನ್ ಅಂದರೆ ಶಿಸ್ತು, ಜಪಾನ್ ಅಂದರೆ ನಂಬಿಕೆ, ಜಪಾನ್ ಅಂದರೆ ಬ್ರ್ಯಾಂಡ್. ಕಳೆದ 7.5 ದಶಕಗಳಿಂದ ಕೂಡ ಜಪಾನ್ ತನ್ನ ಸೇನಾ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋ ಕಡೆಗೆ ಗಮನ ಕೊಡೋದಕ್ಕೆ ಹೋಗಲಿಲ್ಲ. ಅವರು ಎಲ್ಲ ರಕ್ಷಣೆಯ ಹೊಣೆಯನ್ನು ಅಮೆರಿಕಾದ ಹೆಗಲಿಗೆ ಹಾಕಿ ತಮ್ಮ ಪಾಡಿಗೆ ತಾವು ಆರ್ಥಿಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋ ಕಡೆಗೆ ಗಮನ ಕೊಡ್ತಾ ಬಂದರು. ಈಗ ಜಪಾನ್ ಕೂಡ ಮನಸ್ಸು ಬದಲಾಯಿಸಿಕೊಳ್ತಾ ಇದೆ. ಜಾಗತಿಕ ರಾಜಕೀಯ ಹಾಗೂ ಸೇನಾ ಶಕ್ತಿಯಾಗಿ ಮತ್ತೊಮ್ಮೆ ಬೆಳೆದು ನಿಲ್ಲೋ ಕನಸೊಂದು ಜಪಾನಿನ ಕಣ್ಣಲ್ಲಿ ಕಾಣ್ತಾ ಇದೆ. ಅದನ್ನೇ ಕಿಶಿಡಾ ಅಮೆರಿಕಾದ ಸಂಸತ್ತಲ್ಲಿ ವ್ಯಕ್ತಪಡಿಸಿದ್ದಾರೆ. ಜಪಾನ್ ಇವತ್ತು ಹೀಗೆ ಯೋಚಿಸೋದಕ್ಕೆ ಕಾರಣವಾಗ್ತಾ ಇರೋದು ಕೂಡ ಅಮೆರಿಕಾನೇ. ಗೆಳೆಯರೆ, ಇಷ್ಟು ದಿನ ಅಮೆರಿಕಾದ ನೆರಳಲ್ಲೇ ಜಪಾನ್ ಇತ್ತು. ಆದರೆ ಅಮೆರಿಕ ಜಪಾನಿನ ಗಡಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸುವ ನಿಟ್ಟಲ್ಲಿ ಹೆಚ್ಚು ಗಮನವನ್ನು ಕೊಡಲಿಲ್ಲ. ಹೀಗಾಗಿ 2ನೇ ಮಹಾಯುದ್ಧದ ಕಾಲದಿಂದಲೂ ಕೂಡ ರಷ್ಯಾ ಹಾಗೂ ಜಪಾನ್ ನಡುವೆ ಈ ಕುರಿಲ್ ದ್ವೀಪಗಳಿಗೆ ಸಂಬಂಧಪಟ್ಟ ವಿವಾದ ಹಾಗೆ ಉಳ್ಕೊಂಡು ಬಿಟ್ಟಿದೆ. ಹಾಗೆ ಸೆಂಕಾಕು ದ್ವೀಪಗಳು ಅಂದರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದ್ವೀಪಗಳಿಗೆ ಸಂಬಂಧಪಟ್ಟ ಹಾಗೆ ಚೈನಾ ಜೊತೆ ಜಪಾನ್ಗೆ ವಿವಾದಗಳು ಹಾಗೇ ಇವೆ. ಇನ್ನು ಸೌತ್ ಕೊರಿಯಾ ಜೊತೆ ಕೂಡ ಜಪಾನ್ಗೊಂದಷ್ಟು ವಿವಾದಗಳಿದ್ವು. ಆದರೆ ಅದನ್ನು ಜಪಾನ್ ತಾನೇ ಮುಂದೆ ನಿಂತು ಬಗೆಹರಿಸಿಕೊಂಡಿದೆ. ಆದರೆ ಸದ್ಯಕ್ಕೆ ರಷ್ಯಾ ಹಾಗೂ ಚೈನಾಗಳ ಜೊತೆ ಉತ್ತರ ಕೊರಿಯಾ ಆಗಾಗ ಜಪಾನ್ ಜೊತೆ ಕ್ಯಾತೆ ಮಾಡ್ಕೊಳ್ತಾ ಇರುತ್ತೆ. ಇಷ್ಟು ದಿನ ಅಮೆರಿಕಾದ ನೆರಳಲ್ಲಿ ಜಪಾನ್ ನೆಮ್ಮದಿಯಾಗಿತ್ತು. ಅಮೆರಿಕ ನೆರವಿಗೆ ನಿಲ್ಲುತ್ತೆ ಅನ್ನೋ ಭರವಸೆ ಜಪಾನಿಗಿತ್ತು. ಆದರೆ ಇತ್ತೀಚಿನ ಜಾಗತಿಕ ವಿದ್ಯಮಾನಗಳು ಆ ನಂಬಿಕೆ ಕುಸಿಯೋ ಹಾಗೆ ಮಾಡ್ತಾ ಇವೆ. ಈಗ ನೋಡಿ, ಯುಕ್ರೇನ್ ಹಾಗೂ ರಷ್ಯಾ ನಡುವಿನ ಸಂಘರ್ಷದಲ್ಲಿ ಅಮೆರಿಕ ಯುಕ್ರೇನ್ಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇಲ್ಲ. ಹಾಗಂತ ಆ ಯುದ್ಧ ಮುಗಿಯೋದಿಕ್ಕೂ ಅವರು ಬಿಡ್ತಾ ಇಲ್ಲ. ಇನ್ನು ಇಸ್ರೇಲ್ ಹಾಗೂ ಇರಾನ್ ಮತ್ತು ಗಾಜಾಗಳ ವಿಷಯದಲ್ಲಿ ಕೂಡ ಅಮೆರಿಕ ಅದೇ ರೀತಿ ವರ್ತಿಸ್ತಾ ಇದೆ. ಇನ್ನು ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಸರ್ಕಾರ ಮತ್ತೆ ಬಂದ್ರೆ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಟ್ರಂಪ್ ಹುಚ್ಚು ನಿರ್ಧಾರಗಳು, ಜಪಾನಿಗೆ ಕೊಟ್ಟಿರೋ ಸೇನಾ ನೆರವನ್ನ ಹಿಂದಕ್ಕೆ ಪಡೆದ್ರು ಅಚ್ಚರಿ ಪಡಬೇಕಿಲ್ಲ. ಯಾಕೆಂದ್ರೆ ನ್ಯಾಟೋಗೆ ಕೊಡೋ ನೆರವನ್ನು ನಿಲ್ಲಿಸ್ತೀವಿ, ಯುಕ್ರೇನ್ಗೆ ಕೊಡ್ತಿರೋ ಸೇನಾ ಸಹಾಯವನ್ನು ನಿಲ್ಲಿಸ್ತೀವಿ ಅಂತ ಟ್ರಂಪ್ ಈಗಾಗಲೇ ಭಾಷಣ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗೇನಾದರೂ ಆದರೆ ಸಂಕಷ್ಟಕ್ಕೆ ಸಿಲುಕಿಕೊಳ್ಳೋದು ಜಪಾನ್. ಇನ್ನು ಜಪಾನಿನ ಮುಂದಾಲೋಚನೆ ಕೂಡ ಹೇಗಿದೆ ಅಂದ್ರೆ, ಚೈನಾದ ವಿಸ್ತರಣಾ ನೀತಿಯನ್ನ ಅಮೆರಿಕಾಗಿಂತಲೂ ಮೊದಲು ಅರ್ಥ ಮಾಡಿಕೊಂಡಿದ್ದು ಜಪಾನ್. ಹೀಗಾಗಿ 2007ರಲ್ಲಿ ಇಂಡೋ ಪೆಸಿಫಿಕ್ ಕೂಟದ ರಚನೆಯ ಬಗ್ಗೆ ಮೊದಲು ಪ್ರಸ್ತಾಪ ಮಾಡಿದ್ದು ಆವತ್ತಿನ ಜಪಾನ್ನ ಪ್ರಧಾನಿ ಶಿಂಜೋ ಅಬೆ. ಅದರ ಪರಿಣಾಮ ಅಮೆರಿಕ, ಜಪಾನ್, ಭಾರತ, ಆಸ್ಟ್ರೇಲಿಯಾಗಳು ಸೇರಿ ಕ್ವಾಡ್ ಕೂಟವನ್ನು ರಚನೆ ಮಾಡಿಕೊಳ್ಳೋ ಹಾಗಾಯಿತು. ಮತ್ತು ಜಪಾನ್ ಈ ಕೂಟದ ಆರ್ಥಿಕ ಸದೃಢತೆಗಾಗಿ ಸಾಕಷ್ಟು ಹಣವನ್ನು ಕೂಡ ಹೂಡಿಕೆ ಮಾಡಿತು. ಇನ್ನು ಈಗ ಸೇನಾ ಶಕ್ತಿಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳೋ ಬಗ್ಗೆ ಜಪಾನ್ ಒಂದು ಹೆಜ್ಜೆ ಮುಂದಕ್ಕಿಡ್ತಾ ಇದೆ. ಇಷ್ಟು ದಿನ ಜಪಾನ್ ತನ್ನ ಒಟ್ಟು GDPಯಲ್ಲಿ ಸೇನಾ ವೆಚ್ಚ 1% ದಾಟದ ಹಾಗೆ ನೋಡ್ಕೊಳ್ತಾ ಇತ್ತು. ಆದರೆ 2020ರಲ್ಲಿ ಮೊದಲ ಬಾರಿಗೆ ಜಪಾನಿನ ರಕ್ಷಣಾ ವೆಚ್ಚ GDPಯಲ್ಲಿ 1% ಮುಟ್ಟಿತು. 2022ರಲ್ಲಿ ಇದು 1.1% 2023ರಲ್ಲಿ ಇದನ್ನು 1.2ಕ್ಕೆ ಏರಿಸಿಕೊಳ್ಳುವ ಮೂಲಕ ರಕ್ಷಣಾ ವೆಚ್ಚವನ್ನು $50.2 ಬಿಲಿಯನ್ ಹೆಚ್ಚಿಸಿಕೊಂಡ ಜಪಾನ್ ಅತಿ ಹೆಚ್ಚು ರಕ್ಷಣಾ ವೆಚ್ಚ ಮಾಡುವ ಜಗತ್ತಿನ ದೇಶಗಳ ಪಟ್ಟಿಯಲ್ಲಿ 10ನೇ ಸ್ಥಾನವನ್ನು ಪಡ್ಕೊಳ್ತು. 2027ರ ಹೊತ್ತಿಗೆ ರಕ್ಷಣಾ ವೆಚ್ಚವನ್ನು $68 ಬಿಲಿಯನ್ ಏರಿಸಿಕೊಳ್ಳುವ ಗುರಿಯನ್ನು ಜಪಾನ್ ಹೊಂದಿದೆ. ಹಾಗೆ ಅಮೆರಿಕಾದಿಂದ 400 ಟೊಮಾಹಾಕ್ ಕ್ರೂಸ್ ಕ್ಷಿಪಣಿಗಳ ಖರೀದಿಗೆ ಮೊನ್ನೆ ಜನವರಿಯಲ್ಲಿ ಜಪಾನ್ ಅಮೆರಿಕ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಕ್ರೂಸ್ ಕ್ಷಿಪಣಿಗಳನ್ನು ಕೂಡ ಚೈನಾ ಹಾಗೂ ಉತ್ತರ ಕೊರಿಯಾಗಳನ್ನು ಗುರಿಯಾಗಿಸಿಕೊಂಡೇ ಜಪಾನ್ ಖರೀದಿ ಮಾಡ್ತಾ ಇದೆ. ಹಾಗೆ ಯುನೈಟೆಡ್ ಕಿಂಗ್ಡಮ್ ಮತ್ತು ಇಟಲಿಯೊಂದಿಗೆ ಜಪಾನ್ 6ನೇ ತಲೆಮಾರಿನ ಯುದ್ಧ ವಿಮಾನ ತಯಾರಿಯಲ್ಲಿ ತೊಡಗಿಸಿಕೊಂಡಿದೆ. ಇನ್ನು ಅಮೆರಿಕಾದ ಜೊತೆಗೂಡಿ ಜಂಟಿಯಾಗಿ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡುವ ಒಪ್ಪಂದಕ್ಕೆ ಕೂಡ ಜಪಾನ್ ಸಹಿ ಹಾಕಿದೆ. ಜಪಾನ್ ಸದ್ಯಕ್ಕೆ ವಾಹನಗಳ ತಯಾರಿಯಲ್ಲಿ ದೊಡ್ಡ ಹೆಸರು ಮಾಡಿರೋ ದೇಶ. ಕೈಗಾರಿಕೆಗಳಲ್ಲಿ ಮತ್ತು ಗುಣಮಟ್ಟದ ವಸ್ತುಗಳ ತಯಾರಿಯಲ್ಲಿ ಜಪಾನನ್ನ ಹಿಂದಿಕ್ಕೋ ದೇಶ ಬಹುಶಃ ಜಗತ್ತಲ್ಲಿ ಇನ್ಯಾವುದೂ ಇಲ್ಲ. ಅಫ್ಕೋರ್ಸ್ ಚೈನಾ ಜಗತ್ತಿನ 30% ಎಲೆಕ್ಟ್ರಾನಿಕ್ ಹಾಗೂ ಇನ್ನಿತರ ವಸ್ತುಗಳನ್ನು ಪೂರೈಸ್ತಾ ಇರಬಹುದು. ಜಗತ್ತಿನ ಕೈಗಾರಿಕೆ ಅಂತ ಚೈನಾ ಅನ್ನಿಸ್ಕೊಂಡಿದ್ರೂ ಕೂಡ ಚೈನಾ ಮಾಲು ಅಂದ್ರೆ ಅದು ಕಳಪೆನೆ. ಆದ್ರೆ ಜಪಾನ್ ಅನ್ನೋದು ಹಾಗಲ್ಲ. ಜಪಾನ್ ಒಂದು ಬ್ರ್ಯಾಂಡ್. ಇಂಥ ಜಪಾನ್ ಆಯುಧಗಳ ತಯಾರಿಗೆ ನಿಂತರೆ ಅನುಮಾನನೇ ಬೇಡ. ಅತ್ಯಾಧುನಿಕ ಮತ್ತು ಅತ್ಯಂತ ಶಕ್ತಿಶಾಲಿ ಆಯುಧಗಳನ್ನ ಜಪಾನ್ ತಯಾರು ಮಾಡುತ್ತೆ.
ಜಗತ್ತಿನ ಅತಿದೊಡ್ಡ ಆಯುಧ ರಫ್ತುದಾರ ದೇಶ ಕೂಡ ಜಪಾನ್ನೇ ಆಗುತ್ತೆ. ಮೊನ್ನೆ ಅಷ್ಟೇ ಅವರು ಮಿತ್ರ ದೇಶಗಳಿಗೆ ಆಯುಧಗಳನ್ನು ಮಾರಾಟ ಮಾಡೋ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಜಪಾನ್ ಈಗ ಮಿಸೈಲ್ ಹಾಗೂ ಡ್ರೋನ್ ತಯಾರಿಯತ್ತ ಹೆಚ್ಚು ಗಮನವನ್ನು ಕೊಡ್ತಾ ಇದೆ. ಇನ್ನು ಜಪಾನ್ ಅಮೆರಿಕದ ಹಿಡಿತದಿಂದ ಹೊರಬರೋ ಸೂಚನೆಯನ್ನು ಕೂಡ ಕೊಟ್ಟಿದೆ. ಮೊನ್ನೆ ಅಮೆರಿಕದ ಕಾಂಗ್ರೆಸ್ ಅಲ್ಲಿ ಭಾಷಣ ಮಾಡಿದ ಕಿಶಿಡಾ ಯುಕ್ರೇನ್ಗೆ ಬೆಂಬಲವಾಗಿ ನಾವು ನಿಂತುಕೋತೀವಿ ಅಂತ ಗಟ್ಟಿ ದನಿಯಲ್ಲಿ ಘೋಷಿಸಿದ್ದಾರೆ ಮತ್ತು ಯುಕ್ರೇನ್ಗೆ ಆಯುಧ ಸರಬರಾಜಿಗೆ ವಿರೋಧ ವ್ಯಕ್ತಪಡಿಸಿದ ಅಮೆರಿಕದ ರಿಪಬ್ಲಿಕನ್ನರಿಗೆ ಅವರದ್ದೇ ಸಂಸತ್ತಲ್ಲಿ ತಿವಿದಿದ್ದಾರೆ. ಅಲ್ಲಿಗೆ ಜಪಾನ್ ತಾನಿನ್ನು ಅಮೆರಿಕದ ಉಕ್ಕಿನ ಪಂಜರದ ಹಕ್ಕಿಯಲ್ಲ ಅನ್ನೋದನ್ನ ಜಗಜ್ಜಾಹೀರು ಮಾಡ್ತಾ ಇದೆ. ಆಯುಧ ಉತ್ಪಾದನೆ, ರಕ್ಷಣೆ ಹಾಗೂ ಜಾಗತಿಕ ನಾಯಕತ್ವದಲ್ಲಿ ತಾನು ಕೂಡ ಅಮೆರಿಕದ ಪಾಲುದಾರ ಮತ್ತು ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳುವ ಶಕ್ತಿ ತನಗಿದೆ ಅನ್ನೋದನ್ನ ಜಪಾನ್ ಬಹಿರಂಗಪಡಿಸ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಜಾಗತಿಕ ನಾಯಕತ್ವದ ಪೈಪೋಟಿಯಲ್ಲಿ ಜಪಾನ್ ಅನ್ನೋ ಹೊಸ ಸ್ಪರ್ಧೆಯ ಆಗಮನವನ್ನು ಸೂಚಿಸ್ತಾ ಇದೆ. ಇನ್ನು ಇದರ ಪರಿಣಾಮ ಭಾರತದ ಮೇಲೆ ಏನಾಗಬಹುದು? ಗೆಳೆಯರೆ, ಭಾರತ ಮತ್ತು ಜಪಾನ್ ನಡುವೆ ಸದ್ಯಕ್ಕೆ ಯಾವುದೇ ರಕ್ಷಣಾ ಒಪ್ಪಂದಗಳಿಲ್ಲ. ಆದರೆ ಜಪಾನ್ ಮತ್ತು ಭಾರತಗಳ ನಡುವೆ ಅತ್ಯುತ್ತಮ ಬಾಂಧವ್ಯ ಇದೆ. ಜಪಾನ್ ಭಾರತದಲ್ಲಿ ಸಾಕಷ್ಟು ಹೂಡಿಕೆಗಳನ್ನು ಮಾಡಿದೆ. ಹಾಗೆ ಸಾಕಷ್ಟು ಸಾಫ್ಟ್ ಲೋನುಗಳನ್ನು ಕೂಡ ಜಪಾನ್ ಭಾರತಕ್ಕೆ ಕೊಟ್ಟಿದೆ. ಕ್ವಾಡ್ ಕೂಟದಲ್ಲಿ ಭಾರತ ಜಪಾನ್ ಎರಡೂ ಇವೆ. ಜಪಾನ್ ಜೊತೆ ಭಾರತಕ್ಕೆ ಅತ್ಯುತ್ತಮ ಸ್ನೇಹ ಇದೆ. ಸಾಂಸ್ಕೃತಿಕ ಸಂಬಂಧಗಳು ಗಟ್ಟಿಯಾಗಿವೆ. ಹೀಗಾಗಿ ನಾಳೆ ಜಪಾನ್ ಆಯುಧ ತಯಾರಿಗೆ ಮುಂದಾದ್ರೆ ಅದರಲ್ಲಿ ಭಾರತ ಕೂಡ ಸಹಭಾಗಿತ್ವ ಹೊಂದೋದಕ್ಕೆ ಅವಕಾಶಗಳಿರುತ್ತವೆ. ಜಪಾನ್ನ ತಂತ್ರಜ್ಞಾನ ಭಾರತದಲ್ಲಿ ತಯಾರಿ ಅನ್ನೋ ಒಪ್ಪಂದಕ್ಕೆ ಎರಡೂ ದೇಶಗಳು ಬರಬಹುದು. ಗೆಳೆಯರೆ, ಜಪಾನ್ನ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಲ್ಲಿ ವೃದ್ಧರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜನನ ಪ್ರಮಾಣಕ್ಕಿಂತ ಮರಣ ಪ್ರಮಾಣ ಅಲ್ಲಿ ಹೆಚ್ಚಿದೆ. ಜಪಾನ್ ಅಲ್ಲಿ 30% ಮಂದಿ 65 ವರ್ಷಕ್ಕಿಂತ ಮೇಲ್ಪಟ್ಟವರಿದ್ದಾರೆ. ಅದೇ ಭಾರತದಲ್ಲಿ 65 ದಾಟಿದವರ ಸಂಖ್ಯೆ 10%ಕ್ಕಿಂತಲೂ ಕಡಿಮೆ ಇದೆ. ಇನ್ನು ಜಪಾನ್ನಲ್ಲಿ ಜನನ ಪ್ರಮಾಣ 6.6ರಷ್ಟಿದ್ರೆ ಮರಣ ಪ್ರಮಾಣ 11.7ರಷ್ಟಿದೆ. ಅದೇ ಈ ರೇಷಿಯೋನ ನಾವು ಭಾರತದ ವಿಷಯದಲ್ಲಿ ನೋಡೋದಾದ್ರೆ ನಮ್ಮಲ್ಲಿ ಜನನ ಪ್ರಮಾಣ 16.1ರಷ್ಟಿದೆ. ಹಾಗೆ ಮರಣ ಪ್ರಮಾಣ 6.6ರಷ್ಟಿದೆ. ಅಂದ್ರೆ ನಮ್ಮಲ್ಲಿ ಹುಟ್ಟೋರು ಜಾಸ್ತಿ, ಸಾಯೋರ ಸಂಖ್ಯೆ ಕಡಿಮೆ. ಜಪಾನ್ನಲ್ಲಿ ಇದು ಉಲ್ಟಾ. ಹಾಗೆ ಜಪಾನ್ನಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಭಾರತಕ್ಕಿಂತ ಹೆಚ್ಚಿದೆ. ನಮ್ಮಲ್ಲಿ ಆವರೇಜ್ 70 ವರ್ಷ ಬದುಕಿದ್ರೆ ಅಲ್ಲಿ 84 ವರ್ಷದವರೆಗೆ ಜನರ ಆಯಸ್ಸಿರುತ್ತೆ. ಹಾಗೆ ಫರ್ಟಿಲಿಟಿ ರೇಟ್ ಕೂಡ ನಮ್ಮಲ್ಲಿ ಹೆಚ್ಚು, ಅವರಲ್ಲಿ ಕಡಿಮೆ. ಹೀಗಾಗಿ ಇನ್ನೊಂದು 10-20 ವರ್ಷಗಳಲ್ಲಿ ಜಪಾನ್ ವೃದ್ಧರ ದೇಶವಾಗಿ ಹೋದ್ರೆ ಭಾರತ ನಿಗಿ ಯೌವನದ ದೇಶವಾಗಿರುತ್ತೆ. ಇದರ ಪರಿಣಾಮ ಏನು ಅಂದ್ರೆ ಜಪಾನ್ನಲ್ಲಿ ಕಾರ್ಮಿಕರ ಕೊರತೆ ಉಂಟಾಗುತ್ತೆ. ಹೀಗಾಗಿ ಅವರು ತಮ್ಮ ಉತ್ಪಾದನಾ ವಲಯಗಳ ಸ್ಥಾಪನೆಗೆ ಭಾರತದ ಕಡೆಗೆ ಮುಖ ಮಾಡಬೇಕಾಗಿ ಬರುತ್ತೆ. ಭಾರತದಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸಬೇಕಾಗುತ್ತೆ. ಇದು ಭಾರತಕ್ಕಾಗೋ ದೊಡ್ಡ ಲಾಭ. ಇದು ಗೆಳೆಯರೆ, ಜಪಾನ್ ಜಾಗತಿಕ ಶಕ್ತಿಯಾಗೋ ಕಡೆಗೆ ಇಡ್ತಾ ಇರೋ ದೊಡ್ಡ ಹೆಜ್ಜೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.